ಹೆಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ಪ್ರಪಂಚದ ವಿಶೇಷತೆಗಳು ಏನೇನು ಅಂತ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಪಂಚದಲ್ಲಿರ್ತಕ್ಕಂತಹ ಸಾಕಷ್ಟು ವಿಶೇಷತೆಗಳನ್ನು ನಾವು ಕಾಣ್ಬೋದು. ಹಾಗಾದರೆ ಅದರಲ್ಲಿ ಕೆಲವೊಂದಷ್ಟನ್ನು ನಮ್ಮ ಎಕ್ಸಾಮ್ ಪರ್ಪಸ್ಸು ಯಾವ್ಯಾವೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್ ಆದಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಅದೇ ಪ್ರಪಂಚದ ವಿಶೇಷತೆಗಳು. ಇದನ್ನು ನೋಡ್ತಾ ಕ್ಲಾಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಪ್ರಪಂಚದ ವಿಶೇಷತೆಗಳನ್ನು ನೋಡ್ತಾ ಬರೋಣ. ಮೊದಲೇದಾಗಿ ನೀವು ನೋಡ್ತಾ ಇದ್ದೀರಿ ದೊಡ್ಡ ದ್ವೀಪ ಯಾವುದು? ಅಷ್ಟು ನೋಡ್ಕೊಂಡ್ಬಿಡ್ರಿ. ಗ್ರೀನ್ಲ್ಯಾಂಡ್ ದೊಡ್ಡ ದ್ವೀಪ ಆಗಿರುತ್ತೆ. ಆ್ಯಂಡ್ ಎಂಜೆಲ್ ಅಂತಕ್ಕಂಥದ್ದು ದೊಡ್ಡದಾದಂತಹ ಜಲಪಾತ. ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಅಂತ ಹೇಳ್ತೀವಿ. ದೊಡ್ಡದಾದಂತಹ ಜಲಪಾತ ಯಾವುದಂದರೆ ಎಂಜೆಲ್ ಜಲಪಾತ ಅಂತಕ್ಕಂಥದ್ದು. ಓಕೆ, ಅದೇ ರೀತಿ ದೊಡ್ಡ ಕಾಲುವೆ ಯಾವುದು? ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಕಾಲುವೆ ಅಂತಂದರೆ ಸುಯೇಜ್ ಕಾಲುವೆ ಅಂತ ಹೇಳ್ತೀವಿ. ನೀವೇನು ಸೋಷಿಯಲ್ ಸೈನ್ಸ್ ಒಂದು ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಇರೋರಾಗಿದ್ದರೆ ಸೊ ಖಂಡಿತ ನಿಮಗೆ ಇದು ಗೊತ್ತಿರುತ್ತೆ. ಅದರೊಳಗೆ ಎಲ್ಲ ಈ ಒಂದು ದೊಡ್ಡ ಕಾಲುವೆ, ಜಲಪಾತ, ನದಿ ಎಲ್ಲ ಕೂಡ ಅಲ್ಲಿ ನಿಮಗೆ ಬರುತ್ತೆ. ಸೊ ಆದರೂ ಕೂಡ ಇರಲಿ, ಕೆಲವೊಂದಷ್ಟು ಕೀ ಪಾಯಿಂಟ್ಸ್ ಅಂತ ಹೇಳ್ತೀವಲ್ವ, ಇವು ಭಾಳ ಯೂಸ್ ಆಗ್ತವೆ. ಹಾಗಾದರೆ ಗೊತ್ತಾಯ್ತಲ್ವ, ದೊಡ್ಡ ಕಾಲುವೆ ಅಂತಂದರೆ ಸುಯೇಜ್ ಕಾಲುವೆ ಅಂತ ಹೇಳ್ತೀವಿ. ದೊಡ್ಡದಾದಂತಹ ನದಿ ಯಾವುದು ಬಂದರೆ ಅಮೆಜಾನ್ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂತಹ ನದಿ ಬರುತ್ತೆ. ಆ್ಯಂಡ್ ದೊಡ್ಡ ಹೂ ಅಂತ ಹೇಳಿದರೆ ರಪ್ಲೇಸಿಯಾ ಅಂತಕ್ಕಂಥದ್ದು ದೊಡ್ಡದಾದಂತಹ ಹೂ ಆಗಿರುತ್ತೆ. ಆ್ಯಂಡ್ ಪ್ರಪಂಚದಲ್ಲಿಯೇ ದೊಡ್ಡದಾದಂತಹ ಪ್ರಸ್ಥಭೂಮಿ ಯಾವ್ದು ಬರುತ್ತೆ ಅಂದ್ರೆ ಅರೇಬಿಯಾ ಅಂತಕ್ಕಂಥದ್ದು. ಅರೇಬಿಯಾ ಇದು ದೊಡ್ಡದಾದಂತಹ ಪ್ರಸ್ಥಭೂಮಿ ಆಗಿರುತ್ತೆ. ಜೊತೆಗೆ ದೊಡ್ಡದಾದಂತಹ ಕೊಲ್ಲಿ ಮೆಕ್ಸಿಕೋ ಕೊಲ್ಲಿ ಇದು ಪ್ರಪಂಚದಲ್ಲಿಯೇ ದೊಡ್ಡದಾದಂತಹ ಕೊಲ್ಲಿ ಆಗಿರುತ್ತೆ. ಆ್ಯಂಡ್ ಉದ್ದವಾದಂತಹ ಗೋಡೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತು, ಚೀನಾದ ಮಹಾಗೋಡೆ ಅತ್ಯಂತ ಉದ್ದವಾದದ್ದು. ಆ್ಯಂಡ್ ಉದ್ದವಾದಂತಹ ರೈಲು ನಿಲ್ದಾಣ ಯಾವ್ದು ಬರುತ್ತೆ? ಅತ್ಯಂತ ಉದ್ದವಾದ ರೈಲು ನಿಲ್ದಾಣ ಅಂತಂದರೆ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಅಂತಕ್ಕಂಥದ್ದು ಅತ್ಯಂತ ಉದ್ದವಾದಂತಹ ರೈಲು ನಿಲ್ದಾಣ. ಓಕೆ, ರೈಲು ನಿಲ್ದಾಣ ಇದು. ನೆಕ್ಸ್ಟ್ ಬರುತ್ತೆ ಉದ್ದವಾದಂತಹ ಪರ್ವತ ಸರಣಿ ಯಾವ್ದು ಬರುತ್ತೆ ಅಂದ್ರೆ ಆ್ಯಂಡೀಸ್ ಅಂತಕ್ಕಂಥದ್ದು ಉದ್ದವಾದ ಪರ್ವತ ಸರಣಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತೀರ ನೀವು ಉದ್ದವಾದಂತಹ ನದಿ. ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದಂತಹ ನದಿ ಯಾವ್ದು ಬರುತ್ತೆ ಅಂದ್ರೆ ಅದು ಉದ್ದವಾದ ನೈಲ್ ನದಿ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟು ಉದ್ದವಾದಂತಹ ಜಲಸಂಧಿ ಯಾವ್ದು ಬರುತ್ತೆ? ಜಲಸಂಧಿ ಮಲಕ್ಕ ಅಂತಕ್ಕಂಥದ್ದು ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದಂತಹ ಜಲಸಂಧಿ ಆಗಿರುತ್ತೆ. ನೀವು ಒಂದು ನೆನಪಿಟ್ಕೊಳ್ಬೇಕು, ನದಿ ಅಂತ ಬಂದಲೇ ನೀವು ಜಲಪಾತ ಬಂದಲೇ ಕಾಲುವೆ ಈ ರೀತಿ ಏನಾದರೂ ರಾಂಗಾಗಿ ಓದ್ಕೊಂಡಿದ್ರಿ ಅಂತಂದರೆ ಎಕ್ಸಾಮ್ ಒಳಗೆ ರಾಂಗ್ ಆಗುತ್ತೆ. ಸೊ ಎಂಜೆಲ್ ಜಲಪಾತ, ಸುಯೇಜ್ ಕಾಲುವೆ, ಅಮೆಜಾನ್ ನದಿ, ರಪ್ಲೇಸಿಯಾ ಹೂ, ಅರೇಬಿಯಾ ಪ್ರಸ್ಥಭೂಮಿ, ಮೆಕ್ಸಿಕೋ ಕೊಲ್ಲಿ, ಚೀನಾದ ಮಹಾಗೋಡೆ, ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್, ರೈಲು ನಿಲ್ದಾಣ, ಆ್ಯಂಡೀಸ್ ಪರ್ವತ, ನೈಲ್ ನದಿ, ಮಲಕ್ಕಾ ಜಲಸಂಧಿ. ಸೊ ಈ ರೀತಿ ಓದ್ಕೊಂಡಿದ್ದೆ ಆದ್ರೆ ಖಂಡಿತ ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಅಂತ ಅನಿಸಿದರೆ ಗೊತ್ತಲ್ವ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.